ಗುಡ್ ಬೆಳಗ್ಗೆ ಎಲ್ರಿಗೂ ವೆಲ್ಕಮ್ ಟು ಮೈ ವಿಲಾಗ್. ಮೊನ್ನೆ ರಾಖಿ ಹಬ್ಬದ ಹಿಂದಿನ ದಿನ ನಮ್ಮ ಅಣ್ಣವ್ರ ಮನೆ ಓಪನಿಂಗ್ ಇದೆ ಅಂತ ಅಂದ್ಬಿಟ್ಟು ಗೃಹಪ್ರವೇಶಕ್ಕೆ ಅಂತ ಹೊರಟ್ರಿ. ಬೆಳಗ್ಗೆ ಚಿತ್ರದುರ್ಗದಿಂದ ಒಂದು 85 ಕಿಲೋಮೀಟ್ರ್ ದೂರ ಇರೋವಂಥ ಒಂದು ಚಿಕ್ಕ ಪುಟಾಣಿ ಹಳ್ಳಿಗೆ. ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕಾರ್ನಲ್ಲಿ ಕೂರಿಸ್ಕೊಂಡು ಇದು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ನಮ್ಮಮ್ಮ ಮತ್ತು ಲಾಸ್ಟಲ್ಲಿ ಅಮ್ಮ ಕೂತಿದ್ದಾರೆ. ಈ ಕಡೆ ನಮ್ಮ ಅಪ್ಪಾಜಿ ಪ್ಲಸ್ ನಾನು ಹೋಗ್ತಾ ಇದ್ದೀವಿ. ಚಳ್ಳಕೆರೆ ಹತ್ರ ನೋಡಿದರೆ ಫುಲ್ ಮಳೆ ಬಂದು ರೋಡೆಲ್ಲ ಕಂಪ್ಲೀಟ್ ಬ್ಲಾಕ್ ಆಗಿಬಿಟ್ಟಿತ್ತು. ಪೊಲೀಸ್ನವ್ರ ನಮ್ಮನಲ್ಲಿ ಹೋಗಲಿಕ್ಕೆ ಬಿಡ್ತಾ ಇರಲಿಲ್ಲ. ಅಲ್ಲೇನು ಕಾರ್ಗಳೆಲ್ಲ ಕೊಚ್ಕೊಂಡು ಹೋಗೋ ಅಷ್ಟು ನೀರೇನು ಬರ್ತಾ ಇರಲಿಲ್ಲ. ಬಟ್ ಸ್ಟಿಲ್ ಆ ರೋಡಲ್ಲಿ ಎಷ್ಟು ಗುಂಡಿ ಇದೆ ಏನಿದೆ ಅಂತ ಗೊತ್ತಾಗ್ತಾ ಇರಲಿಲ್ಲ ಅನ್ನೋ ಒಂದು ರೀಸನ್ಗೆ ಯಾರನ್ನೂ ಬಿಡ್ತಾ ಇರಲಿಲ್ಲ. ಅಲ್ಲಿಗೂ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಮಾಡಿದ್ರು. ಪೊಲೀಸ್ನವ್ರು ಯಾವುದೇ ರೀತಿ ಬಿಡಲಿಲ್ಲ. ಸೊ ಬೇರೆ ಏನು ಆಪ್ಷನ್ ಇಲ್ದಲೆ ಬೇರೆ ಕಡೆಯಿಂದ ರೌಂಡ್ ಹಾಕ್ಕೊಂಬಿಟ್ಟು ಅಲ್ಲಿಂದ 1 ಕಿಲೋಮೀಟ್ರ್ ಸುತ್ತರ್ಕೊಂಡು ಬೇರೆ ಕಡೆ ಬಂದರೆ ಅಲ್ಲೂ ಸ್ವಲ್ಪ ನೀರು ತುಂಬ ಚಿಕ್ಕದಾಗಿ ಹರಿತಾಯಿತ್ತು. ಅಲ್ಲಿಂದ ಗಾಡಿನ ಹೆಂಗೋ ನಿಧಾನಕ್ಕೆ ಪಾಸ್ ಮಾಡ್ಕೊಂಡು ಮುಂದಕ್ಕೆ ಬಂದ್ವಿ. ಇಲ್ಲಿ ನೋಡಿ ಪಾಪ ಕಷ್ಟಪಡ್ತಾ ಇದ್ದಾರೆ ಟೂ ವೀಲರ್ನಲ್ಲಿ, ಯಾಕಂದರೆ ಎಲ್ಲಿ ಗುಂಡಿ ಇರ್ತೋ ಗೊತ್ತೇ ಆಗೋದಿಲ್ಲ. ಸೊ ಫೈನಲಿ ಊರು ಸೇರ್ಕೊಂಡ್ವಿ. ಮುಚ್ಚರ್ಲಪಲ್ಲಿ ಅಂತಂದ್ಬಿಟ್ಟು ಆಂಧ್ರ ಬಾರ್ಡ್ರಲ್ಲಿರೋವಂಥ ಒಂದು ಹಳ್ಳಿ. ಅಲ್ಲಿ 20x30 ಸೈಜಲ್ಲಿ ಕಟ್ಟಿರೋವಂಥ 2 ಮನೆಗಳು. ಬ್ಯೂಟಿಫುಲ್ ಆಗಿದೆ ಮನೆ ನೋಡಿ. ಎಂಟ್ರೆನ್ಸ್ ಎಷ್ಟು ಸೂಪರಾಗಿದೆ. ವಾವ್. ಸಿಟ್ಔಟು, ಪಕ್ಕದಲ್ಲಿ ಒಂದು ಪುಟಾಣಿ ರೂಮ್, ಬೆಡ್ರೂಮ್, ಇನ್ನು ವಾರ್ಡ್ರೋಬ್ಸ್ ಎಲ್ಲ ಇನ್ನೂ ರೆಡಿ ಮಾಡೋದಿದೆ. ಫ್ಯಾನ್ ಸೂಪರಾಗಿದೆ. ನನಗೆ ತುಂಬ ಇಷ್ಟ ಆಗಿದ್ದಂದರೆ ಈ ಸೆಕ್ಷನ್ ನೋಡಿ. ಇದು ವುಡನಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ, ನಾನೆಲ್ಲ ಪ್ಲೈವುಡಲ್ಲಿ ಮಾಡಿರೋದು ಅಂತಂದ್ಬಿಟ್ಟು ಫಸ್ಟ್ ನೋಡಿದೆ. ಇದು ಸಾಲಿಡ್ ವುಡ್ ಥರನೇ ಕಾಣಿಸ್ತು. ಭಾಳ ಬ್ಯೂಟಿಫುಲ್ ಅಂತ ಅನ್ನಿಸ್ತು ನನಗಂತೂ. ಪೇಂಟಿಂಗ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಅಣ್ಣನ ಮಗ ಏನಪ್ಪ ಅಂದರೆ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಹಂಗಾಗ್ಬಿಟ್ಟು ಪ್ಲ್ಯಾನಿಂಗು ಆಮೇಲೆ ಐಟಮ್ಸ್ ಎಲ್ಲ ತಂದಿರೋದಲ್ಲ ಅವನೇ. ಸೊ ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಅರೌಂಡ್ 25 to 30 lakhs ರೇಂಜಲ್ಲಿ ಒಂದೊಂದು ಮನೆ ಕಟ್ಟಿದ್ದಾರೆ. ಬ್ಯೂಟಿಫುಲ್ ಇದೆ ಮನೆ ಮಾತ್ರ. ಚಿಕ್ಕದಾಗಿ ಚೊಕ್ಕವಾಗಿದೆ. ಚಿಕ್ಕದಾಗಿ ಅಂತಂದ್ಬಿಟ್ಟು ಯಾವುದೇ ರೀತಿ ಕಂಜೆಸ್ಟೆಡ್ ಇಲ್ಲ, ಸ್ಪೇಷಿಯಸ್ ಇದೆ. ಸೊ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಪೂಜೆ ಆಗ್ತಾಯಿತ್ತು. ಬೆಳಗ್ಗೆನೇ ಎದ್ದು ಸ್ನಾನ ಮಾಡ್ಕೊಂಡು ಪೌಡ್ರ್ ಹಾಕ್ಕೊಂಡು ತಲೆ ಬಾಚ್ಕೊಂಡು ಬಂದ್ವಿ. ಇಲ್ಲಿ ನೋಡಿ ಎಲ್ಲ ಪೂಜೆ ನಡೀತಾ ಇದೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ಲಸ್ ಹೋಮ ಎಲ್ಲ ಇತ್ತು. ಸೊ ಎಲ್ಲ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದರು. ನಾವು ಎಲ್ಲ ನಿಂತ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಆರಾಮಾಗಿ ಪೂಜೆ ಎಲ್ಲ ನೋಡಿದ್ವಿ, ಏನು ಮಾಡ್ತಾಯಿದ್ದಾರೆ ಅಂತಂದ್ಬಿಟ್ಟು. ಆ ಹೋಮದ್ದು ಮಂತ್ರಘೋಷಗಳು ಏನು ಹೇಳ್ತಾಯಿದ್ರಲ್ಲ, ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ಮನೆ ಓಪನಿಂಗ್ ಟೈಮಲ್ಲಿ. ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡಿದರು. ಎಲ್ಲರೂ ಸೇರಿದ್ವಿ ತುಂಬ ದಿನ ಆದಮೇಲೆ, ರಿಲೇಟಿವ್ಸ್ ಎಲ್ಲರೂ. ಇದು ನಮ್ಮ ಕಸಿನ್. ಅಗೇನ್ ಇದೇ ಪಾಯಿಂಟ್ ನೋಡಿ. ಇದು ಆ್ಯಕ್ಚುಲಿ ಏನಪ್ಪ ಅಂದರೆ ಇದು ವುಡ್ ಅಲ್ವೇ ಅಲ್ಲ, ಇದು ಸಿಮೆಂಟಲ್ಲಿ ಮಾಡಿರೋ ಅಂಥ ಐಟಮ್. ಇದು ಕಂಪ್ಲೀಟ್ ಸಿಮೆಂಟ್ ಕಾಂಕ್ರೀಟಲ್ಲಿ ಮಾಡಿಬಿಟ್ಟು ಅದನ್ನು ವುಡನ್ ಪೇಂಟಿಂಗ್ ಮಾಡಿದ್ರು. ಎಷ್ಟು ಬ್ಯೂಟಿಫುಲ್ ಮಾಡಿದ್ದಾರೆ ನೋಡಿ ಪೇಂಟಿಂಗ್ ಎಲ್ಲ. ನನಗಂತೂ ಸಖತ್ ಇಷ್ಟ ಆಯ್ತಪ್ಪ ಪೇಂಟಿಂಗ್ ಇದೆಲ್ಲ. ಕೊನೆಗೆ ಎಲ್ಲರೂ ತುಂಬ ದಿನ ಆದಮೇಲೆ ಸೇರಿದ್ದಕ್ಕೆ ನಮ್ಮ ತಂಗಿಯರೆಲ್ಲರೂ ನಮ್ಮನ್ನು ರೂಮಲ್ಲಿ ಲಾಕ್ ಮಾಡ್ಕೊಂಬಿಟ್ಟು ಎಲ್ಲರೂ ರಾಖಿ ಕಟ್ಟೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರು. ಕಸಿನ್ಸ್ ಎಲ್ಲರೂ ಸೇರ್ಕೊಂಬಿಟ್ಟು. ಸೊ ಫೈನಲಿ ರಕ್ಷಾಬಂಧನದ ಹಬ್ಬದ ದಿನವೇ ಎಲ್ಲರೂ ಸಿಕ್ಕಿದ್ದಕ್ಕೆ ಭಾಳ ಖುಷಿ ಆಯಿತು. ಯಾಕಂದರೆ ಸುಮಾರು ವರ್ಷಗಳಾಗೋಗಿತ್ತು ಎಲ್ಲರ ಹತ್ರನೂ ರಾಖಿಗಳು ಕಟ್ಟಿಸ್ಕೊಂಬಿಟ್ಟು. ಯಾಕಂದರೆ ಎಲ್ಲರೂ ಬೇರೆ ಬೇರೆ ಊರಲ್ಲಿ ಇರೋದ್ರಿಂದ. ಸೊ ನಮ್ಮ ಕಸಿನ್ಸ್ ಎಲ್ಲರೂ ಖುಷಿಪಟ್ಟರು. ರಕ್ಷಾಬಂಧನ ಅಂತಂದ್ಬಿಟ್ಟು ಅದೆಲ್ಲರಿಗೂ ರಾಖಿ ಕಟ್ಟಿದ್ರು. ನಾವು ಅವರಿಗೆ ಬಳೆ ತೊಗೊಳೋದಕ್ಕೆ ಅಂತ ಸ್ವಲ್ಪ ಅಮೌಂಟ್ ಅಂತ ಕೊಟ್ಟು ಸಖತ್ ಖುಷಿ.